ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಆ ಹೇಳಿ ಕೇಳಿ ಕೆಟ್ಟದೆಲ್ಲ ಜಗತ್ತ, ಇನ್ನು ಅದನ್ನೇನು ಮಾಡೋದು? ಸಂತೋಷವಾಗಿರೋದು, ಆನಂದವಾಗಿರೋದು. ಏನು ಸ್ವಲ್ಪ ಹೆಚ್ಚಿರ್ತದ, ಸ್ವಲ್ಪ ಕಡಿಮೆ ಇರ್ತದ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಹೇಳಿ? ಬಹಳ ಇದ್ದವರು ಒಂದು ದೊಡ್ಡ ಪತಂಗ ಮ್ಯಾಲೆ ಹಾರಿಸಿರ್ತಾರೆ, ನಮ್ಮದೊಂದು ಸಣ್ಣ ಪತಂಗ, ಅದು ಮ್ಯಾಲೆ ಹೋಗಿರ್ತದ. ದೊಡ್ಡವ್ರಿಗಿಂತ ಮ್ಯಾಲೆ ಹೋಗ್ತದೆ, ಯಾಕೆ? ಅದು ಸಣ್ಣ ಪತಂಗ. ಸಣ್ಣ ಪತಂಗ ಗಾಳಿಗೆ ಬಹಳ ಬೇಗ ಬೇಗ ಮ್ಯಾಲೇರಿ ಹೋಗ್ತದೆ. ಅದಕ್ಕೆ ನಾವು ಸಣ್ಣವರು ದೊಡ್ಡವರಂತ ತಲೆ ಹಾಕ್ಕೋಬಾರದು. ನಾವೆಲ್ಲ ಸಂತೋಷಕ್ಕಾಗಿ ಈ ಜಗತ್ತಿಗೆ ಬಂದವರು, ಇನ್ನೇನೂ ಅಲ್ಲ. ಏನ್ರೆ ಗುಡ್ಡದಷ್ಟೇನಾದರೂ ಮಾಡಿ ಹೋಗಲಿಕ್ಕೆ ನಾವು ಬಂದವರಲ್ಲ. ಗುಡ್ಡದ ಮೇಲೆ ಹೋಗಿ ನಿಂತು ಜಗತ್ತನ್ನು ನೋಡಲಿಕ್ಕೆ ಬಂದವರು. ಭೂಮಿ ಇದೆಲ್ಲ ನಮ್ಮದು ಮಾಡ್ಕೊಳ್ಳಿಕ್ಕೆ ಬಂದವರಲ್ಲ. ಬೆವರ ಸುರಿಸಿ ಭೂಮಿಯ ಒಳಗಿಂದ ತೆಗೆದು ಅದನ್ನು ಉಂಡು ತಿಂದು ಸಂತೋಷ ಪಡಾಕೆ ಬಂದವರು ನಾವು. ಇದು ಗೊತ್ತಿರಲಿ. ದಿಲ್ಲಿಗೆ ಹೋದ ಬಳಿಕ ಸಂತೋಷ ಆಗ್ತದಂತ ಹಂಗಲ್ಲ. ಇಲ್ಲೇನು ಪರದೇಶಕ್ಕೆ ಹೋದರೆ ಬಹಳ ಅದ್ಭುತ ಆಗ್ತದಂತಲ್ಲ. ಯಾವ ದೇಶಕ್ಕೆ ಯಾಕೆ ಹೋಗಲ್ರಕ್ಕೆ? ಮತ್ತು ಮುಂಜಾನೆ ಹಸಿವ 2 ರೊಟ್ಟಿ, ಇನ್ನೇನದು? ಅಮೇರಿಕಕ್ಕೆ ಹೋಗ್ಯ ನಾವ, ಈಗೇನು ರೊಟ್ಟಿ ಪಟ್ಟಿ ಏನೂ ತಿನ್ನೋದಿಲ್ಲ ಅಂದರೆ ಬದುಕಿಲ್ಲ ಅಂತ ಅದರ ಅರ್ಥ. ಎಲ್ಲದ ಹೇಳಿ? ಇನ್ನು ನಿಮಗೆ ಚಲೋ 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 ಪದಾರ್ಥ ಸಿಗ್ತಾವ, ಎಲ್ಲಿ ಹೊರದೇಶದಾಗ ಸಿಗ್ತಾವೇನು ಹೇಳಿ? ಯಾವುದರ ಜಿಟ್ಟಿಯ ಕಾಲ, ಯಾವುದರ ಒಂದಿಷ್ಟು ತಲಿ, ಇಂಥವು ಸಿಗೋದು. ಮಸ್ತ್ ಹಣ್ಣ ನಿಮ್ಮ, ಎಂಥ ಅದ್ಭುತವಾದ ಹಣ್ಣುಗಳು. ಏನು ಬಾಳೆ ಹೇಳಿ, ಏನು ದ್ರಾಕ್ಷಿ, ಎಂಥ ಕಬ್ಬಿನ ರಸ, ಎಂಥ ಮಾವು, ಹಲಸ, ಎಷ್ಟು ಗಿಡಗಳು, ಎಷ್ಟು ಕಾಯಿಗಳು. ಇದನ್ನೆಲ್ಲ ಅನುಭವಿಸೋದೇ ದೇವನ ಪ್ರಸಾದ ಇದೆ. ದೇವರು ನಮಗೆ ಕೊಟ್ಟಾನೆ, ಇದನ್ನು ಅನುಭವಿಸೋದು. ಹಾಗೆ ನಕ್ಕೋತ 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 100 ವರ್ಷ ಕಳೆಯೋದು. ಜೀವೇಮ ಶರದ ಶತಂ, ನಾನೇನು ಒಂದು ದಿವಸ ಕಡಿಮೆ ಬದುಕುವುದಿಲ್ಲ ಅಂತ ಒಳಗೆ ಇರಬೇಕು. ದೇವರೇ ಚಲೋತಾಗಿ ನಾನು ಬದುಕ್ತೇನೆ ನೋಡು, 100 ವರ್ಷ ಬದುಕ್ತೇನೆ ಅನ್ನುವಂಗ ಒಳಗೆ ಉತ್ಸಾಹ ಇತ್ತು ಅಂದರೆ ಅದೇ ಜೀವನ, ಅದೇ ಜೀವನ. ಬೇಜಾರ ಮಾಡ್ಕೋಬಾರ್ದು ಮನುಷ್ಯ, ಬೇಜಾರ ಮಾಡ್ಕೋಬಾರ್ದು. ಅದು ಇದ್ರೆ ಚಲೋ ಆಗ್ತಿತ್ತು, ಇದು ಇದ್ರೆ ಚಲೋ ಆಗ್ತಿತ್ತು, ಅದೆಲ್ಲ ತಲೆಯಾಗಿಂದ ತೆಗೆದು ಹಾಕಿ ಇದ್ದದ್ದ ಚಲೋ ಅನ್ಕೋತು ಹೋಗಿ ಬಿಟ್ರೆ ಮಜಾದಾಗಿರ್ತೀವಿ ನಾವು. ಇರೋದು ಎಷ್ಟದ ಅಟ್ರಾಕ್ಟ್, ಮಸ್ತಾಗಿ ಕೂಡೋದು. ಈಗಿಲ್ಲೇನು ಟ್ರೈನ್ದಾಗ ಹೋಗ್ತಿರ್ತಾರೆ, ಅದ್ರಾಗ ಫಸ್ಟ್ ಕ್ಲಾಸ್ದವ್ರು ಇರ್ತಾರೆ, ಸೆಕೆಂಡ್ ಕ್ಲಾಸ್ದವ್ರು ಇರ್ತಾರೆ, ಥರ್ಡ್ ಕ್ಲಾಸ್ದವ್ರು ಇರ್ತಾರೆ. ಕ್ಲಾಸ್ ಯಾವುದರೇ ಆಗಲಿ ಹೋಗ್ತೇವಲ್ಲ ಎಲ್ಲರೂ. ಏನು ಮುಂಬೈ ಫಸ್ಟ್ ಕ್ಲಾಸ್ದವ್ರು ಮೊದಲು ಮುಟ್ತಾರೇನು? ಏನಿಲ್ಲ, ಮೊದಲು ನಾವೇ ಮುಟ್ಟೋದು. ಯಾಕೆ? ನಾವು ಬಾಗಿಲ್ದಾಗ ನಿಂತಿರ್ತೇವೆ. ಜೀವನ ಹಾಗೆ ಭಾರ ಕಡಿಮೆ ಇದ್ದಷ್ಟು ಬಹಳ ಚಲೋ. ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಕಡಿಮೆ ಸಾಮಾನು ಇದ್ರೆ ಆರಾಮಿರ್ತದೆ. ಹಂಗೆ ಮನ್ಯಾಗ ಇರಲಿ, ಹೊರಗೆ ಇರಲಿ, ಎಲ್ಲೇ ಇರಲಿ, ಏನು ಸ್ವಲ್ಪ ಸ್ವಲ್ಪ ಸಾಮಾನುಗಳನ್ನು ಬಳಸಿಕೊಂಡು ಚಂದ ಜೀವನವನ್ನು ಸಾಗಿಸಕ್ಕೆ ಕಲ್ತೇವಿ ಅಂದರೆ ಅದಕ್ಕಿಂತ ದಿವ್ಯ ಜೀವನ ಯಾವುದು? ಹಂಗೆ ಹಳ್ಳಿಯ ಜೀವನ ಅತ್ಯದ್ಭುತವಾದ ಹಳ್ಳಿಯ ಜೀವನ. ಹಳ್ಳಿಗಳನ್ನು ನಾವು ಪ್ರೀತಿಸಬೇಕು. ನೀವೆಲ್ಲ ಪುಣ್ಯವಂತರು. ಈಗೇನು 10-20 ಸಾವಿರ ಜನ ಬಂದೀರಿ, ಏನು ನೋಡಬೇಕು ಹಳ್ಳಿಯ ಜನ. ಹಿಂಗೆಲ್ಲರೇ ಇಟ್ಟು ಮುಖದ ಮೇಲೆ ಬೆಂಗಳೂರಾಗ ಕುಂತು ಕೇಳ್ತಾರೇನು? ಯಾರು ಕೇಳ್ತಾರೆ? ಕುರ್ಚಿ ಹಾಕಬೇಕು, AC ಹಚ್ಚಬೇಕು, ಆ ಬಳಿಕ ನಡುವೆ ಐಸ್ ಕ್ರೀಮ್ ಕೊಡಬೇಕು.
ಅಲ್ಲಿಂದ ಅವರು ಸಹಜ ಕೇಳಿ ಅವರು ಹೇಳ್ತಾರೆ, ಇದು ಚಲೋ ಇಲ್ಲ, ಇದು ಉಪನ್ಯಾಸ ಚಲೋ ಇಲ್ಲ, ಇಲ್ಲಿ ಹಚ್ಚೋ ಬದಲು ಅಲ್ಲಿ ಹಚ್ಚಬೇಕಾಗಿತ್ತು, ಅಲ್ಲಿ ಚಲೋ ಇತ್ತು ಕೂಡಾಕ ನಿಲ್ಲಾಕ. ಇಲ್ಲೇನದ ನೆಲದ ಮೇಲೆ ಕೂತವ್ರ ನೀವು? ಒಬ್ಬರೇ ಕೇಳಿದ್ರೇನು ನಮ್ಗೆ ಯಾಕೆ ಕುರ್ಚಿಲ್ಲ ಅಂತ? ಹೌದಲ್ಲ ಹೇಳಿ? ನಿಮ್ಮ ಖರ್ಚು ಮಾಡಿಕೊಂಡು ಬಂದು ನೀವು ಕುಂತು 20,000 ಜನ ಈಗ ಒಂದು ಕಡೆ ಕೂಡೋದು ಎಲ್ಲರೇ ಸಾಧ್ಯದ ಏನು? ಯಾಕೆ? ಹಳ್ಳಿಯ ಮನಸ್ಸು ಅದು ದೇವನ ಮನಸ್ಸದ. ಅಷ್ಟು ಸ್ವಚ್ಛ, ದೇವಪ್ರಿಯ. ಹಿಂಗ ಬದುಕಬೇಕು ಮನುಷ್ಯ. ನಮಗೇನು ಸೂಟ ಬೂಟ ಇರಲಿಕ್ಕಿಲ್ಲ. ಸೂಟ ಬೂಟ ಹಾಕ್ಕೊಂಡ ತಾಪ ಅವ್ರಿಗೇನಾಗ್ತದ ಅದು ನಮಗಿಲ್ಲ ಅಷ್ಟೇ. ಆರಾಮದಿ ಮ್ಯಾಲ ಹೋಗವ್ರು ಮ್ಯಾಲ ಹೋಗ್ರಿ. ಯಾರೇ ಅದಾರು ವಿಮಾನದಾಗ ಹಾರಿ ಹೋಗ್ತಾರೆ, ಅಲ್ಲೇ ಹಾರ್ತಾರೇನು ಮತ್ತೆ ಕೆಳಗೆ ಇಳಿತಾರೆ? ಏನು ಮ್ಯಾಲೇ ಇರ್ತಾರ? ಅದಕ್ಕೆ ಮುಂದೆ ಹೋದ್ರೆ ತಿಳ್ಕೊಳ್ಳಿ, ಭಾರಿ ವೇಗದಿಂದ ಕಾರ್ ಗಾಡಿಯವರು ಹೋದರು ಎಲ್ಲರೇ ನಿಂತಿರ್ತಾರೆ ಮುಂದೆ ಅಷ್ಟೇ. ಓಡದ್ದೆಲ್ಲ ನಿಲ್ತಾವ, ಹಾರಿದ್ದೆಲ್ಲ ಇಳಿತಾವ. ಮಜಾದಾಗಿರಬೇಕು ಮನುಷ್ಯ, ನೆಲದ ಮೇಲೆ ಇರಬೇಕು, ವಿಶ್ವವನ್ನು ನೋಡಿ ಸಂತೋಷ ಪಡ್ತಿರಬೇಕು. ಇದ ಜೀವನ. ಎಂಥ ಅದ್ಭುತವಾದ ಜೀವನವನ್ನು ತಾವೆಲ್ಲ ಸಾಗಿಸ್ತಾ ಇದ್ದೀರಿ. 1 ತಿಂಗಳ ಕಾಲ ತಾವೆಲ್ಲ ಇಲ್ಲಿ ಬಂದ್ರಿ. ಎಷ್ಟು ಚಲೋ ಇರಲಿಲ್ಲ, ಎಷ್ಟು ಸ್ವಚ್ಛ ಮಾಡಿದ್ರು 1 ತಿಂಗಳ. ಪಾಪ ಯಾರ್ಯಾರೋ ದುಡಿದ್ರು, ಎಷ್ಟೆಷ್ಟೋ ಕಷ್ಟಪಟ್ಟರು. ಇದು ಎಲ್ಲ ಸ್ವಚ್ಛ ಮೈದಾನವನ್ನೇ ಇಷ್ಟೆಲ್ಲ ಸುಂದರ ಮೈದಾನ ಮಾಡಿ ಇದನ್ನೆಲ್ಲ ನೀವು ಕೂತಿದ್ದನ್ನು ನೋಡಿ ಸಂತೋಷ ಪಟ್ರಲ್ಲ, ಆ ಸಂತೋಷವೇ ಪ್ರತಿಫಲ. ಎಲ್ಲ ಮಾಡಿದರು. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಜನ ಉಣಿಸಿದ್ರು, ತಿನ್ನಿಸಿದ್ರು. ಜೀವನದಾಗ ಏನದ ಹೇಳಿ? ಏನದ? ಅನ್ನ ನೀರ ಅಷ್ಟೇ. ಅವು 2 ಇದ್ದು, ಹೌದಲ್ಲ ಹೇಳಿ? ಹೆಗಲಿಗೆ 1 ಬುತ್ತಿ, ಇನ್ನೊಂದು ಹೆಗಲಿಗೆ 1 ತತ್ರಾಣಿಗೆ ನೀರ. ಮಜದಾಗಿರಬಹುದು ಮನುಷ್ಯ ಹೇಳಿ? 2 ಇದು ಜಗತ್ತಿನಲ್ಲಿ ಇರೋದೇ 2 ವಸ್ತು, ಅನ್ನ ನೀರ. 3ನೇದ್ದೇ ಚಲೋ ಮಾತು. ಎಷ್ಟು? ಪೃಥಿವ್ಯಾಮ 3 ರತ್ನಾನಿ ಜಲಮನ್ನಂ ಸುಭಾಷಿತಂ. 3 ವಸ್ತುಗಳು ಜಗತ್ತಿನಲ್ಲಿ ನಮ್ಮ ಜೀವನವನ್ನು ಶೃಂಗರಿಸುವ ವಸ್ತುಗಳು. 1 ಚಲೋ ಅನ್ನ, 2ನೇದ್ದು ಸ್ವಚ್ಛ ನೀರ, 3ನೇದ್ದು ಒಳ್ಳೆಯ ಮಾತು. ಯಾವ ಮನೆಯಲ್ಲಿ ಇವು 3 ಅದಾವ ಆ ಮನೆಯೇ ಸ್ವರ್ಗ, ಅಲ್ಲಿ ದೇವನ ವಾಸ. ಹಾಗ ನಾವು ಈ 3 ಕಲಿತುಕೊಂಡಿರೋದು. ಅನ್ನವನ್ನು ಪ್ರೀತಿಸೋದು, ನೀರನ್ನು ಪ್ರೀತಿಸೋದು, ಮತ್ತೆ ಮಾತು. ಈ 3 ಮಾಡಿಬಿಟ್ರೆ ಏನು ಜೀವನ? ಎಂಥ ಜೀವನ! ಅಂಥ ಜೀವನವನ್ನು ತಾವೆಲ್ಲ ಕಳೀತಾ ಇದ್ದೀರಿ. ನಿಮ್ಮ ಜೀವನ ಹೀಗೇ ಮಧುರವಾಗಿರಬೇಕು. ನಕ್ಕೋತಿರ್ರಿ. ಯಾವ ಜಾತಿನೂ ಮತ ಏನು? ನಗೋದಕ್ಕೆ ಜಾತಿ ಪಾತಿ ಧರ್ಮ ಪರಮ ಇರ್ತಾವ. ನಗಬೇಕು. ಆದ್ದರಿಂದ ನಾವು ಯೋಗ ಮಾಡಕತ್ತೀವಿ. ಯೋಗ ಮಾಡಿದರೆ ನಗು ಬರ್ತದೆ? ನಕ್ರೆ ಯೋಗ ಆಗ್ತದೆ. ಉರುಪಟ್ಟಿ ನಾ ಹೇಳೋದು ಗೊತ್ತಾಗ್ಯದಲ್ಲ? ನಕ್ ಮಾಡ್ರಿ ಯೋಗ ಆಗ್ತದೆ. ಯೋಗದಿಂದ ನಗೋದಲ್ಲ, ನಗೋದರಿಂದ ಯೋಗ. ಬದುಕು ನಗೋದರಿಂದ ಬದುಕ ಕಟ್ಟಬೇಕೇ ವಿನಃ ಬದುಕಲ್ಲ. ಬದುಕು ಚೆಂದಾಗಬೇಕಾದರೆ ಒಂದಿಷ್ಟು ನಗು. ಹಾಗ ತಮ್ಮ ಜೀವನೆಲ್ಲ ಸುಂದರವಾದ ಜೀವನ. ನೀವು ಯಾವುದಕ್ಕೂ ಬಹಳ ಆಸೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲೋ ಹೋಗಬೇಕು, ಅಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಎಲ್ಲೋ ಜಪಾನಕ್ಕೆ ಹೋಗ್ತೀವಿ, ಮತ್ತೆಲ್ಲರ ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ಇಂಗ್ಲೆಂಡ್ಗೆ ಹೋಗ್ತೀವಿ. ಎಲ್ಲಿ ಹೋದರೂ ಯಾವ 3 ಕೊನೆಗೆ ಒಮ್ಮೆ ಮಲ್ಕೊಳ್ಳೋದು, ಒಂದಿಟ್ಟು ಆರಾಮ್ ಮಲ್ಕೊಳ್ಳೋದು.
ಯಾವ ದೇಶಕ್ಕೆ ಹೋದ್ರೆ ಹಾಸಿಗಿಲ್ಲ ಹೇಳಿ, ಹಾಸಿಗೆ ತೊಗೊಂಡೇ ಹೋಗೋದು. ಎಲ್ಲದ ಸುಮ್ಮನೆ ಅಂತೇವಿ ಹಾಗೆ ಹಾಗೆ ಹೀಗೆ. ನಾವು ಎಲ್ಲದೇವಿ ಅಲ್ಲಿಯೇ ಸುಂದರ ಸ್ವರ್ಗ ನಿರ್ಮಾಣ ಮಾಡುವುದು. ಮತ್ತು ಹಿಂಗೆ ತಿಳ್ಕೋಬಾರ್ದು, ಇಂಥ ಧರ್ಮ, ಇಂಥ ಮತ, ಇಂಥ ಪಂಥ ಇದರಿಂದ ಆಗ್ತದಂತಲ್ಲ. ಏನು ತಲೆಯೊಳಗೆ ಎಲ್ಲ ತೆಗೆದು ಹಾಕಿ ನಾವು ವಿಶ್ವದವರು ನಾವೆಲ್ಲ ದೇವನ ಕಲಾಕೃತಿಗಳು. ಎಲ್ಲರೂ ನಮ್ಮನ್ನು ನಿರ್ಮಾಣ ಮಾಡಿದ್ದೇ ನಿಸರ್ಗ ದೇವತಾ. ಎಲ್ಲವೂ ನಿಸರ್ಗದ ರೂಪ. ಇದು ಹಂಗೆ ಭಾವಿಸಿಕೊಂಡು ಎಲ್ಲರನ್ನ ಪವಿತ್ರ ದೃಷ್ಟಿಯಿಂದ ನೋಡೋದದ, ಮಸ್ತಾಗಿ ಬಾಳಿ ಬದುಕೋದದ. ಅಂಥ ಒಂದು ಕಾರ್ಯವನ್ನು ಇಲ್ಲೆಲ್ಲ ಕಾರ್ಯಕರ್ತರು ಒಂದು ತಿಂಗಳು 2 ತಿಂಗಳಿಂದ ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ಎಷ್ಟು ಅವರು ಸಂತೋಷಪಟ್ಟಿದ್ದಾರೆ. ತಮ್ಮನ್ನೆಲ್ಲ ನೋಡಿ ಅವರಿಗೆ ಆನಂದ ಆಗ್ಯದ. ಅವರು ಕಾರ್ಯಗಳೇನು ಮಾಡ್ಯಾರ ಅದು ಅವರಿಗೆ ಸಂತೋಷವನ್ನು ಕೊಡಲಿ ಅಂತ ಹಾರೈಸೋಣ. ನಿಮ್ಮದು ಬಹಳ ದೊಡ್ಡದು. ಏನು ಅವ್ರು ಇಲ್ಲೆವ್ರು ಅದಾರ ಮಾಡ್ತಾರೆ, ನೀವು ಎಲ್ಲೆಲ್ಲಿದ ಬಂದಿರಲ್ಲ, ನಿಮ್ಮದು ಬಹಳ ದೊಡ್ಡದು. ಎಷ್ಟು ಕಷ್ಟಪಟ್ಟಿರಿ. 1 ತಿಂಗಳ ನಸಿಕಿನಾಗಿ ಎದ್ದು ಸ್ನಾನ ಮಾಡಿ ಅದು ಮಾಡಿ ಎಲ್ಲ ಮಾಡಿ ಸ್ವಚ್ಛಾಗಿ ಗಾಳಿ ಇರಲಿ ಮತ್ತೇನೇ ಇರಲಿ ತಂಪಿರಲಿ ಹೀಗೆ ವಾಹನಗಳು ತಗೊಂಡು ಬಂದು ಇಲ್ಲಿ ಕೂತ್ರೆಲ್ಲ ಇದ ತಪಸ್ಸ, ದೇವ ಮೆಚ್ಚೋ ತಪಸ್ಸ ಇದು. ಇದನ್ನೆಲ್ಲ ಮಾಡಿದ್ರೆಲ್ಲ ಬಹಳ ಅದ್ಭುತವಾದ ಕಾರ್ಯ ತಾವೆಲ್ಲ ಮಾಡಿದಿರಿ. ನಿಮಗೆ ಮುಖ್ಯ ಅವರು ಹೇಳಬೇಕು ಅಭಿನಂದನಾ. ಮೊದಲ ನಿಮಗೆ ಹೇಳಬೇಕು. ಅವ್ರ ಕಸ ಹೊಡೆದಿದ್ರು ನೀವು ಬಂದು ಕೂಡದೇ ಇದ್ರೆ ಅವ್ರೇನು ಮಾಡ್ತಾರೆ? ದೀಪ ಪಾಪ ಹಚ್ಕೊಂಡು ಕುಂತಾರೆ, ಎಲ್ಲ ಹಚ್ಕೊಂಡು ಕೂತಾರೆ. ಯಾರು ಬರದೇ ಇದ್ರು ತಗೊಂಡು ಏನು ಮಾಡೋದು? ಹೌದು ಹೇಳಿ. ನೀವು ಬಂದಿರಿ ಅಂತ ಅವ್ರಿಗೆ ಅವರು ಮಾಡಿದ್ದು ಸಾರ್ಥಕ. ಅದಕ್ಕೆ ಅವರು ನಿಮ್ಮನ್ನು ಕೊಂಡಾಡಬೇಕು, ನೀವು ಮಾಡಿದ್ರಲ್ಲಪ್ಪ ಅಂತ ಅವರನ್ನು ಕೊಂಡಾಡಬೇಕು. ಇದೇ ಧರ್ಮ, ಇದು ಧರ್ಮ. ಇಷ್ಟೆಲ್ಲ ತಾವು ಮಾಡಿದಿರಿ. ನಾಳೆ ಬರಬೇಡ್ರಿ. ಏನೋ ಮಸ್ತ್ ಅದ ಕುಂಡ್ರಾಕ್ ಚಲೋ ಅದ ಅಂತ ನಾಳೆ ಬಂದೀರಿ. ನಾಳೆ ಇದು ಹಿಂಗಿರುವುದಿಲ್ಲ. ನೀವು ಆನಂದವಾಗಿ ನಿಮ್ಮ ಮನೆಯೊಳಗೆ ನಾಳೆಯಿಂದ ಏನು ಮಾಡೋದು? ಎಲ್ಲ ಮರ್ತು ಬಿಡೋದು. ಏನು? ನಕ್ಕೋತಿರೋದು. ಸಂಪತ್ತ ಯಾವುದು? ಅನ್ನ ನೀರ, 2 ದೊಡ್ಡ ಸಂಪತ್ತುಗಳು. ಮತ್ತು ನಗು, ಸಂತೋಷ, ಮಾತು. ಇಷ್ಟು 3 ನೆನಪ ಇಟ್ಕೊಂಡು ಎದ್ದು ಕೂಡಲೇ ಮಲಗೋವರೆಗೆ, ಎದ್ದು ಬಳಕ ಮಲಗೋ ತಕ ಇದನ್ನು ನೋಡ್ಕೋತಿರೋದು, ಚಲೋ ಮಾತಾಡ್ಕೋತ ಆನಂದವಾಗಿ ಇರೋದು ಸಾಕಲ್ಲ. ಇಷ್ಟು ನಮಗೇನು ವೇದಾಂತ ತಿಳಿದಿರಲಿಕ್ಕಿಲ್ಲ, ಸಿದ್ಧಾಂತ ನಮಗೆ ಗೊತ್ತಿರಲಿಕ್ಕಿಲ್ಲ. ಬದುಕೋದು ಗೊತ್ತಾದ ಬಳಿಕ ಯಾವ ಸಿದ್ಧಾಂತ ಯಾವ ವೇದಾಂತ. ಬದುಕು ಬಹಳ ಮಹತ್ವದ್ದು. ಲಿವ್ ಜಾಯ್ಫುಲಿ. ಜಗತ್ತಿನಾಗ ಸಂತೋಷವಾಗಿ ಬದುಕೋದದ. ಅಂಥ ಜೀವನ ತಮ್ಮದೆಲ್ಲ ನೋಡಬೇಕು. ಎಷ್ಟು ಜನ ಅದಾರ ನೀವು ಹಿಂದೆ ನೋಡಿಲ್ಲ. ಇಡೀ ಮೈದಾನ ತುಂಬಿ ತುಳುಕ್ತಾದ ಅಷ್ಟು ಜನ. ಇಷ್ಟೆಲ್ಲ ಆಗಿದ್ದು ಎದಕ್ಕೆ ಅಂದರೆ ಸತ್ ಸಂಘ ಇದೆ. ತಾವೆಲ್ಲ ಇಷ್ಟು 1 ತಿಂಗಳ ತಾವೆಲ್ಲ ಬಂದಿರಿ. ಭಾಳ ಸಂತೋಷಪಟ್ಟು ಇಲ್ಲಿ ಕೂತೀರಿ. ಈ ಸಂತೋಷ ಮಾಸಬಾರದು. ನಿಮ್ಮ ಮನೆಯೊಳಗೆ ಕೆಟ್ಟದ್ದೇನೂ ಇರಬಾರದು. ನೀವಿನ್ನು ಪುರುಷರು ನಾ ಹೇಳೋದು, ನೀವಿನ್ನು ಸ್ವಲ್ಪ ತಿನ್ನೋದು ಬಿಡೋದು. ಏನೇನಾರೇ ತಿಂತಿರ್ತೇವಲ್ಲ ಅದನ್ನು ಬಿಡೋದು. ಹಲ್ಲುಗಳು ಸ್ವಚ್ಛ ಇರಬೇಕು. ಹಂಗೆ ಒಂದಿಷ್ಟು ಚಲೋ ಹಣ್ಣ ಹಂಪಲ ತಿಂದು ಹಾಲು ಕುಡಿಬೇಕು. ಮತ್ತೇನ್ರೆ ಕುಡ್ಕೋತ ದಾರಿ ತಪ್ಪಬಾರದು. ಇಷ್ಟು ನಾವು ಮಾಡಬೇಕು. ಇಷ್ಟು ಮಾಡಿದರೆ ಮನಸ್ಸು ಸ್ವಚ್ಛ ಆಯಿತು ಅಂತದರ ಅರ್ಥ. ಹಾಂಗೆ ತಾವೆಲ್ಲ ಇರೋದು. ಯಾವ ಚಟಗಳನ್ನೂ ಮಾಡಬಾರದು.
ಶರೀರ ಇದು ಬಹಳ ಪವಿತ್ರ, ಇದನ್ನು ಕೆಡಿಸಬಾರದು. ಹೌದಲ್ಲ ಹೇಳಿ? ಇದು ಪ್ರಸಾದಕಾಯ, ಕೆಡಿಸಲಾಗದು. ಇದು ದೇಹ ಬಹಳ ಛಲೋ, ಏನರೇ ತಿಂದು ಉಂಡು ಕೆಡಿಸಬಾರದು. ಛಲೋದು ಉಣ್ಣೋದು ಮಸ್ತ್. ನಿಮ್ಮ ಕಡೆ ಏನು ಧಾರವಾಡ ಜಿಲ್ಲೆ ಇವೆಲ್ಲ ಅದಾವಲ್ಲ, ಈ ಕಡೆ ಎಲ್ಲ ಹೋಳಿಗೆ ಊಟ ಮಾಡೋರು, ಮಸ್ತ್ ಉಣ್ಬೇಕು. ತುಪ್ಪ ಹೋಳಿಗೆ ಅಂಥದ್ದು ಮಸ್ತಾಗಿ ಊಟ ಮಾಡಿ ಶಿಸ್ತಿರ್ಬೇಕು. ಎಲ್ಲರೇ ಒಂದು ಇಟ್ಟಿಟ್ಟು ಅದು ಇದು ತಿಂದು ಬದುಕೋದೇನು? ನಿಮ್ಮ ಆಹಾರ ಬಹಳ ಛಲೋ ಅದ, ಹಳ್ಳಿಯ ಆಹಾರ, ಅದನ್ನು ಮಾಡಬೇಕು. ಆ ಬಳಿಕ ನಿಮ್ಮ ಮನೆಯೊಳಗೆ ಜಗಳ ಪಗಳ ಇದು ಕಡಿಮೆ ಆಗಿ ಹೊಡೆಯೋದು ಬಡಿಯೋದು ಯಾವುದೂ ಇರಬಾರದು. ಅವರನ್ನು ನೋಡಿದರೆ ದೇವರಂತ ತಲೆ ಬಾಗಿಸುವಷ್ಟು ಚೆನ್ನಾಗಿರಬೇಕು. ಆಗ ಮನೆ ಅಂದರೆ ಸ್ವರ್ಗ ಅಂತ ಭಾವಿಸಬೇಕು. ಮನೆಯಲ್ಲಿಯೇ ದೇವತೆಗಳು, ನೀವು ಅವರಿಗೆ ದೇವರು, ಅವರು ನಿಮಗೆ ದೇವರು, ಮಕ್ಕಳು ಇಬ್ಬರಿಗೂ ದೇವರು. ಆ ಭಾವ ಇರಲಿ. ಮನೆಗೆ ಬಂದವರೆಲ್ಲ ನಮ್ಮ ದೇವರು, ಅತಿಥಿಗಳು. ಆ ಬಳಿಕ ಯಾರು ಒಂದು ಮಾತು ಹೇಳ್ತಾರೆ, ಅವರು ದೇವರು. ಹೀಗೆ ಒಂದು 4-6 ಸಂಗತಿಗಳನ್ನು ನೆನಪ ಇಟ್ಟುಕೊಳ್ಳೋದದ, ಸುಂದರ ಜೀವನವನ್ನು ಸಾಗಿಸೋದದ. ಅದಕ್ಕಾಗಿ ಒಂದು ಅವಕಾಶವನ್ನು ಇವರೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ. ಆ ಬಳಿಕ ಎಷ್ಟು ಛಲೋ ನೀವು ಶಿಸ್ತು ಅನುಭವಿಸಿರಿ, ನೋಡಿರಿಲ್ಲ ಎಷ್ಟು ಶಿಸ್ತು. ನಿಮ್ಮ ಗಾಡಿಗಳು ಹಿಂಗೆ ನಿಂತಿರ್ತಾವ, ಕಿಲೋಮೀಟ್ರ್ಗಟ್ಟಲೆ, ಒಂದೀಟು ದಾರ್ಯಾಗ ಬಂದಿರೋದಿಲ್ಲ, ಹಂಗೆ ನಿಲ್ಲಿಸ್ತಿರಲ್ಲ. ಏನು ಶಿಸ್ತು ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಹಳ್ಳ್ಯಾಗ ಎಂಥ ಅದ್ಭುತ ಶಿಸ್ತು. ಇಷ್ಟು ಜನ ಕೂತಿರಲ್ಲ, ಒಂದು ಮೊಬೈಲ್ ಅಳಿಗಾಡೋದಿಲ್ಲ. ಶಿಸ್ತಲ್ಲೇನಿದು, ಎಷ್ಟು ಚೆನ್ನಾಗಿ. ಮಕ್ಕಳು ಇಷ್ಟು ಜನ ಬಂದು ಮಕ್ಕಳು ಕೂತಾವ, ಸಣ್ಣ ಅದಾವ, ಅದರ ತಣ್ಣಗೆ ಕೂತಾವ. ಹೆಂಗಿರಬೇಕು ಹೇಳಿ? ಇದ ಸಂಸ್ಕಾರ, ಇದು ಭಾರತೀಯ ಸಂಸ್ಕೃತಿ. ಆಯಿತು, ನಾಳೆ ಹೋಗಿ ಬನ್ನಿ. ಈಗಲ್ಲ, ನಾಳೆ ಬರಬೇಡಿ ಅಂತ. ಮತ್ತು ನಾಳೆ ಹೋಗಿ ಬನ್ನಿ ಅಂದರೆ ಅಷ್ಟೊತ್ತಕ ಇರೋದಲ್ಲ. ನಾಳೆ ನಿಮ್ಮ ಮನೆಗಳಲ್ಲಿಯೇ ಸತ್ಸಂಗ ನಡೀತಾ ಇರಬೇಕು. ಸತ್ಸಂಗ ಯಾವುದು? ಮರುವ ಆಗಬಾರದು. ಮೊದಲನೇ ಕೆಲಸ ಏನು ಮಾಡೋದು? ಎದ್ದು ಕೂಡಲೇ ನಕ್ಕೋತ ಹೇಳೋದು ಅಷ್ಟೆ. ಅಲ್ಲಿಂದ ಅವ್ರನ್ನ ಎಬ್ಸೋದು, ಯಾರ್ಯಾಕಿರೋಲ್ಲ, ಮಲಗದವ್ರನ್ನ ಎಬ್ಸೋದು, ನಕ್ಕೋತ ಎಬ್ಸೋದು. ಅವರು ಮುಖದ ಮ್ಯಾಗ ನಗು ಇದ್ರೆ ಹೇಳತ್ ಹೇಳೋದು, ಇಳಿದಿದ್ರೆ ಸುಮ್ಮನೆ ಮಕ್ಕೋ ಅಂತ ಹೇಳೋದು. ನೀನು ಹೇಳಾಕ ಯೋಗ್ಯ ಅಲ್ಲ, ಏನೋ ನೀನು ತಯಾರಿಯೊಳಗಿಲ್ಲ, ನೀನು ಹಂಗಿರ್ಬೇಕು. ಮತ್ತು ಮನೆ ಹೊರಗೆ ನೀವೇನು ಮನ್ಯಾಗ ಮಾಡ್ತಾರ ಆಹಾರ, ಅದನ್ನೇ ಉಣ್ಣೋದು. ಮನೆ ಹೊರಗೆ ಹೋಗಿ ಅಲ್ಲಿಷ್ಟು ತಿಂದು ಇಲ್ಲಿಷ್ಟು ತಿಂದು ಹಂಗೆ ಮಾಡಬೇಡಿ. ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡೋದು. ಮನ್ಯಾಗ ತಾಯಿ ತಂದೆ ಮಕ್ಕಳು ಬಂಧು ಬಾಂಧವರೆಲ್ಲರೂ ಕೂಡಿ ಕನಿಷ್ಠ ದಿವಸದಾಗ 1 ಸಲ ಎಲ್ಲರ ಸಾಯಂಕಾಲ ಮಲಗೋಕ್ಕಿಂತ ಮೊದಲ ರಾತ್ರಿ ಊಟ ಎಲ್ಲರೂ ಕೂಡಿ ಮಾಡೋದು. ಇಷ್ಟು ಮಾಡಿ ಯಾವ ಕಾಡಾಟಿರೋದಿಲ್ಲ. ಯಾರೂ ಮಂತ್ರ ಮಾಟ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಮನಸ್ಸು ಒಡೆದಾವಲ್ಲ ಅಲ್ಲೇ ಮಂತ್ರ ಮಾಟ ಎಲ್ಲ ಇರ್ತಾವೆ. ಎಲ್ಲಿ ಮನಸ್ಸು ಅರಳ್ಯದಲ್ಲ, ನಗು ಯಾವ ಮನ್ಯಾಗದಲ್ಲ, ಆ ನಗುವೇ ಮಂತ್ರ, ಅದೆಲ್ಲವನ್ನು ತೆಗೆದು ಹಾಕಿ ಬಿಡ್ತದೆ. ಅಂಥ ಸುಂದರ ಮನೆತನಗಳು ತಾವೆಲ್ಲ ನಡೆಸ್ತಾ ಇರೋದು. ಎಲ್ಲ ಕಾರ್ಯಕರ್ತರಿಗೆ, ಅನೇಕ ಜನ ಶ್ರೀಗಳು ಬಂದು ಹೋಗಿದ್ದಾರೆ, ಅವರೆಲ್ಲರಿಗೆ, ಮತ್ತು ನಾನು ಮುಖ್ಯವಾಗಿ ಹೇಳಬೇಕಾದದ್ದು ನಿಮಗೆಲ್ಲರಿಗೆ ನಮಸ್ಕಾರ.